ನೋಡಿ ನಾನು ಇವಾಗ ಬೋಟ್ ಇಯರ್ ಡಾಪ್ಸ್ ಅಮೆಝಾನ್ ನೋ ಅಂತ ಹೊಸ ಆ್ಯಪ್ ಇದೆ, ಇದರಲ್ಲೇ ಆರ್ಡ್ರ್ ಮಾಡಿದ್ದು. ಜಸ್ಟ್ ನೀವು ನೋಡ್ಬೋದು ಎಷ್ಟು ಬೇಗ ನನಗೆ ತಂದು ಕೊಟ್ಟಿದ್ದಾರೆ ಅಂತ. ಜಸ್ಟ್ 9 ಮಿನಿಟ್ಸಲ್ಲಿ ನಮಗೆ ಈಗ ಡೆಲಿವರಿ ಆಗಿದೆ. ನಾನು ಜಸ್ಟ್ ಆರ್ಡ್ರ್ ಮಾಡಿ ಇನ್ನೂ ಚೇರ್ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ. ಚೇರಿಂದ ಎದ್ದು ಕೂಡ ಹೋಗಿಲ್ಲ, ಅಷ್ಟು ಬೇಗ ನನಗೆ ಈಗ ಡೆಲಿವರಿ ಬಂದಿದೆ. ಈಗ ನಾನು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ನೋಡಿ, ಮುಂಚೆ ಎಲ್ಲ ಆದರೆ ಈಗ ತರಕಾರಿ, ಸೊಪ್ಪು, ಹಾಲು ಇದೆಲ್ಲ ಬರ್ತಾಯಿತ್ತು. ಈಗೆಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಬರ್ತಾಯಿದೆ. ನೋಡಿ, ನನಗೆ ವಿತಿನ್ 9 ಮಿನಿಟ್ಸು ಬೋಟ್ ಇಯರ್ ಡಾಪ್ಸ್ ಹೋಮ್ ಡೆಲಿವರಿ ಬಂದಿದೆ. ನೋಡೋಣ, ಈಗ ಅನ್ಬಾಕ್ಸ್ ಮಾಡೋಣ. ಈಗ ಅನ್ಬಾಕ್ಸಿಂಗ್ ಮಾಡ್ತೀನಿ, ಹೇಗಿದೆ ಅಂತ ನೋಡೋಣ. ನಂದೇನಾಯಿತು, ಮನೆ ಟ್ರಿಪ್ಪಿಗೆ ಹೋಗಿದ್ದೆ, ಅಲ್ಲಿ ನನ್ನದೊಂದು ಬೋಟ್ ಇಯರ್ ಡಾಪ್ಸು ಯೂಸ್ ಮಾಡಿದೆ, ಹಾಗೆ ರೂಮಲ್ಲೇ ಬಿಟ್ಟೆ ಬಂದೆ. ಹಾಗಾಗಿ 2-3 ಡೇಸಿಂದ ಏನು ಕೇಳೋಕ್ಕಾಗ್ತಾಯಿಲ್ಲ ಸಾಂಗ್ಸು ಆಗಲಿ, ಇಲ್ಲ ಹೊರಗಡೆ ಹೋಗಬೇಕಾದ್ರೆ ಏನು ಬರೋಕ್ಕಾಗ್ತಾಯಿಲ್ಲ. ಓಕೆ, ಸ್ವಲ್ಪ ಹಾಡಿದೆ. ಓಕೆ, ಪ್ಲಾಸ್ಟಿಕ್ ಓಪನ್ ಮಾಡ್ತಾಯಿದ್ದೀನಿ. ಬೋಟ್ ನೋಡ್ಬಿಡಿ, ಬೋಟ್ ಇಯರ್ ಡಾಪ್ಸ್ +311 50 hours ಪ್ಲೇ ಟೈಮ್ ಇದೆ. ಮೇಡ್ ಇನ್ ಇಂಡಿಯಾ, ನಮ್ಮ ಪ್ರಾಡಕ್ಟ್ ಇದು. ತುಂಬ ಕವರಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ IWP ಟೆಕ್ನಾಲಜಿ ಇದೆ. ಮತ್ತು ಬೀಸ್ಟ್ ಮೋಡ್ ಅಂತ ಹೇಳಿದ್ದಾರೆ. ಮತ್ತು ಬ್ಲೂಟೂತ್ ಕೂಡ ಹೈ ಕನೆಕ್ಟಿವಿಟಿ ಇದೆ. ಓಕೆ, ಈಗ ನಾವು ನೋಡೋಣ ಹೇಗಿದೆ ಕವರು ಇಲ್ಲ ಅಂತ. ಬಾಕ್ಸಲ್ಲಿ ಏನೇನು ಬಂದಿದೆ ಅಂತ ಫಸ್ಟ್ ನೋಡೋಣ. ಈಗ ಒಂದು ಇಯರ್ ಡಾಪ್ಸ್ ಕೇಸ್ ತುಂಬ ಚೆನ್ನಾಗಿದೆ ಇದು. ನೋಡಿ, ಈ ಪ್ರೈಸ್ನ ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ, ನೀವೇ ಶಾಕ್ ಆಗ್ತೀರಾ. ಅದೇ ಟ್ರಾನ್ಸ್ಪರೆಂಟ್ ಇದೆ, ತುಂಬ ಅದ್ಭುತವಾಗಿದೆ. ಈ ಕೇಸ್ ಬಗ್ಗೆ ಆಮೇಲೆ ಬರೋಣ. ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಆಕ್ಸೆಸರೀಸ್ ಏನೇನು ಕೊಟ್ಟಿದ್ದಾರೆ. ಓಕೆ, ಆಕ್ಸೆಸರೀಸ್ಗೆ ಸಪ್ರೇಟ್ ಬಾಕ್ಸ್ ಕೊಟ್ಟಿದ್ದಾರೆ. ಇದು ತುಂಬ ಇಷ್ಟ ಆಯಿತು. ನೋಡಿ, ಬೋಟ್ ಲೋಗೋ ಇದೆ, ಆಕ್ಸೆಸರೀಸ್ ಅಂತ ಲೇಬಲ್ ಇದೆ. ಮತ್ತು ಚಾರ್ಜರ್ ಕೊಟ್ಟಿರ್ಬೋದು, ಚಾರ್ಜಿಂಗ್ ಕೇಬಲ್. ಓಕೆ, ಎಕ್ಸ್ಟ್ರಾ ಇಯರ್ಬಡ್ಸ್ ಕವರ್ಸ್ ಕೊಟ್ಟಿದ್ದಾರೆ. 2 ಸ್ಪೇರ್ಸ್ ಇದೆ. ಮತ್ತು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಶಾರ್ಟ್ ಇದೆ, ಬಟ್ ಸ್ಟಿಲ್ ಓಕೆ, ಮ್ಯಾನೇಜ್ ಮಾಡ್ಬೋದು. ನೀವೇ ನೋಡ್ಬೋದು. ಇದು ಎರಡು ಪೇರ್ ಕೊಟ್ಟಿದ್ದಾರೆ ಇಯರ್. ಇದ್ರ ಜೊತೆಗೆ ಒಂದು ಸ್ಮಾರ್ಟ್ ಗೈಡ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಗೈಡ್ ಹೇಗೆ ಯೂಸ್ ಮಾಡೋದು ಅಂತ. ಇದ್ರ ಜೊತೆಗೆ ವಾರಂಟಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಸಿಂಪಲ್ 30 ಸೆಕೆಂಡ್ ಪ್ರೋಸೆಸ್ಸಲ್ಲಿ ವಾರಂಟಿ ಹೇಗೆ ರಿಜಿಸ್ಟರ್ ಮಾಡೋ ಅನ್ನೋದು ಕಾರ್ಡ್ ಇದೆ. ಇದು ಬೋಟ್ ಹೆಡ್ ಅವರ ಸ್ಟಿಕ್ಕರ್ಸ್ ಇದೆ, ನೀವು ಬೇಕಾದರೆ ಇಲ್ಲಾಂದ್ರೆ ಪೇಸ್ಟ್ ಮಾಡ್ಕೋಬೋದು. ಈಗ ನಾವು ನಮ್ಮ ಬೋಟ್ ಇಯರ್ ಡಾಪ್ಸ್ +311 ಅನ್ಬಾಕ್ಸಿಂಗ್ ಮಾಡಿದ್ದಾಯಿತು. ಈಗ ಕೇಸ್ ನೋಡ್ತಾ ಇದ್ದೀರಾ, ಎಷ್ಟು ಅಟ್ರಾಕ್ಟಿವ್ ಆಗಿದೆ ನೋಡಿ. ನೋಡಿ, ತುಂಬ ಚೆನ್ನಾಗಿದೆ, ಟ್ರಾನ್ಸ್ಪರೆನ್ಸಿ ಇದೆ, ತುಂಬ ಈಸಿ ಕ್ಲೋಸರ್ ಇದೆ. ತುಂಬ ಇಷ್ಟ ಆಯಿತು ನನಗೆ ಇದು ಚೆನ್ನಾಗಿದೆ. ಎಲ್ಲ ಕಲರು ಒಳ್ಳೆ ಗ್ರೇ ಕಲರ್, ಬ್ಲ್ಯಾಕಿಶ್ ಗ್ರೇ ಇದೆ. ಮತ್ತು ಇದು ಕೇಸ್ ಈಸಿಯಾಗಿ ಕ್ಲೋಸ್ ಮಾಡ್ಬೋದು. ಇದನ್ನು ನನ್ನ ಮೊಬೈಲಿಗೆ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ಹೇಗೆ ಕ್ಲಾರಿಟಿ ಇದೆ ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಆಗಲೇ ಇದ್ರದ್ದು ಕ್ವಾಲಿಟಿ ಹಾಗೂ ಕ್ಲಾರಿಟಿ ಹೇಗಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಚಾರ್ಜ್ ಇರಲಿಲ್ಲ, ಹಾಗಾಗಿ ಫುಲ್ ಚಾರ್ಜ್ ಹಾಕಿದ್ದೀನಿ. ಈಗ ಈ ಬ್ಲೂಟೂತ್ ಇಯರ್ ಡಾಪ್ಸ್ನ ಮೊಬೈಲ್ಗೆ ಹೇಗೆ ಕನೆಕ್ಟ್ ಮಾಡೋದಂತ ತೋರಿಸ್ತೀನಿ, ಹಾಗೂ ಕ್ಲಾರಿಟಿನ ಹೇಳ್ತೀನಿ. ಈಗ ನೀವು ನೋಡ್ಬೋದು, ಬ್ಲೂಟೂತಲ್ಲಿ ಅದು ಇಯರ್ ಡಾಪ್ಸ್ +311 ಅಂತ ಬರ್ತಿದೆ. ಈಗ ಇದನ್ನು ಕನೆಕ್ಟ್ ಮಾಡಬೇಕಂದ್ರೆ ನಮಗೆ ಈ ಇಯರ್ ಡ್ರಾಪ್ಸ್ನ ಸಪ್ರೇಟಾಗಿ ರಿಮೂವ್ ಮಾಡಬೇಕು. ಮಾಡಿ ನಾವು ಕನೆಕ್ಟ್ ಕೊಡಬೇಕು. ನೋಡಿ, ಕನೆಕ್ಟ್ ಆಗ್ತದೆ, ಕನೆಕ್ಟ್ ಆಗಿದೆ. ಈಗ ಇದು ಕ್ಲಾರಿಟಿ ಹೇಗಿದೆ ಅಂತ ಹೇಳ್ತೀನಿ. ಯೂಟ್ಯೂಬಲ್ಲಿ ವೀಡಿಯೋ ಪ್ಲೇ ಮಾಡ್ತೀನಿ, ಮಾಡಿಬಿಟ್ಟು ನಿಮಗೆ ಇದು ಕ್ಲಾರಿಟಿ ಹೇಗಿದೆ ಅಂತ ಹೇಳ್ತೀನಿ. ಈಗ ನಾವು ಒಳ್ಳೆ ಬಾಸ್ ಇರೋವಂಥ ಸಾಂಗ್ ಹಾಕ್ಕೊಳ್ಳೋಣ. ಈಗ ಮಸ್ತ್ ಲೆಕ್ಕ ಹಾಕಿದ್ದೀನಿ.
ಬಾಸ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೂ 3D ಸೌಂಡ್ ಥರ ಕೇಳಿಸ್ತಾ ಇದೆ. ಆ ಸಾಂಗ್ಸ್ ಕೂಡ ಬೇಸ್ಡ್ ಆನ್ ದ ಮ್ಯೂಸಿಕ್ ಹೇಗೆ ಫ್ರೇಮ್ ಮಾಡಿದಾರೆ. ಪ್ರಕಾರ 60-70% ಸಾಂಗ್ ಆಡಿಯೋ ವಾಲ್ಯೂಮ್ ಇಟ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಹಾಗೆ ತುಂಬ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಫ್ರೆಂಡ್ಸ್, ಈಗ ಜಸ್ಟ್ ನಾನು ಸಾಂಗ್ ಕೇಳಿದೆ ಎಲ್ಲ ಕ್ವಾಲಿಟಿ ಹಾಗೂ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಖಂಡಿತ ಇದನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಈಗ ನೋಡಿ, ಇದನ್ನು ಪ್ಲೇಸ್ ಮಾಡೋದು ಕೂಡ ಅದು ಒಳಗಡೆ ನೀವು ಇಯರ್ಪಾಡ್ಸ್ನ ಸ್ಪೇಸ್ ಇದೆ, ಅಲ್ಲಿ ಇಟ್ಟರೆ ನಿಮಗೆ ಕ್ಲಿಯರಾಗಿ ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿತ್ತು ಇವತ್ತಿನ ರಿವ್ಯೂ. ಇದು ನಾನು ನಿಮಗೆ ಇವತ್ತಿನ ರಿವ್ಯೂ ಬೋಟ್ ಏರ್ಡಾಪ್ಸ್ ಪ್ಲಸ್ 311. ಇದು ಆ್ಯಸ್ ನೀವು ಮುಂಚೆ ನೋಡಿದಾಗೆ ಕೇಸ್ ತುಂಬ ಚೆನ್ನಾಗಿದೆ, ಟ್ರಾನ್ಸ್ಪರೆಂಟ್ ಇದೆ, ನಿಮಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಡೈಲಿ ಬಸ್ಸಲ್ಲಿ, ಮೆಟ್ರೋದಲ್ಲಿ ಯಾರು ಡೈಲಿ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಖಂಡಿತ ನಾನು ರೆಕಮೆಂಡ್ ಮಾಡ್ತೀನಿ. ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮತ್ತು ಕ್ವಿಕ್ ಚಾರ್ಜಿಂಗ್ ಇದೆ. ನಾನು ನೋಡಿದಾಗೆ 20 ಮಿನಿಟ್ಸ್ ನನಗೆ ಆಲ್ಮೋಸ್ಟ್ ಫುಲ್ ಚಾರ್ಜ್ ಆಯಿತು. ಹಾಗಾಗಿ ನಾನು ನಿಮಗೆ ಫ್ರೆಂಡ್ಸ್ಗೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಅಮೆಝಾನ್ ನೌ ಆಲ್ಸೋ ಫಾರ್ ಡೆಲಿವರಿಂಗ್ ಇನ್ ವೆರಿ ಕ್ವಿಕ್ ಟೈಮ್. ಒಂದು 9 ಮಿನಿಟ್ಸಲ್ಲ ನನಗೆ ಡೆಲಿವರಿ ಸಿಕ್ತು. ನಾನು ಮುಂಚೆ ಹೇಳಿದಾಗೆ ಇವಾಗ ಪ್ರೈಸ್ ರಿವೀಲ್ ಮಾಡ್ತಾಯಿದ್ದೀನಿ. ನನಗೆ ಇದು ಏರ್ಡಾಪ್ಸ್ ಪ್ಲಸ್ 311 ಅಮೆಝಾನಲ್ಲಿ ನಿಮಗೆ 799ಗೆ ಸಿಗ್ತಾಯಿದೆ. ನನಗೆ ಅಮೆಝಾನ್ ನೌ ಅಲ್ಲಿ ಆರ್ಡರ್ ಮಾಡಿದ್ದಕ್ಕೆ ₹100 ಇಮಿಡಿಯೇಟ್ ಕ್ಯಾಶ್ ಬ್ಯಾಕ್ ಕೂಡ ಬಂತು. ಥ್ಯಾಂಕ್ಸ್ ಫಾರ್ ಅಮೆಝಾನ್ ನೌ ಫಾರ್ ದ್ಯಾಟ್. ಅಂದರೆ ನನಗೆ 699ಗೆ ಏರ್ಡಾಪ್ಸ್ ಪ್ಲಸ್ ಸಿಕ್ಕಿದೆ. ಇದು ರಿಯಲಿ ವರ್ತ್ ಪ್ರೈಸ್ ಅಂತ ನಾನು ಖಂಡಿತ ಹೇಳ್ತೀನಿ. ಹಾಗಾಗಿ ಇದನ್ನು ಖಂಡಿತ ನಾನು ರೆಕಮೆಂಡ್ ಮಾಡ್ತೀನಿ ನೀವು ಬಳಸೋಕ್ಕೆ. ಇದಾಗಿತ್ತು ಇವತ್ತಿನ ಏರ್ಡಾಪ್ಸ್ ಪ್ಲಸ್ 311 ರಿವ್ಯೂ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.